1000 ಕೆಲಸ ಬಿಟ್ಟ ಎಲ್ಲರೇ ಪಂಚಕಲ್ಯಾಣ ನಡೆದಿತ್ತಂದ್ರ ಪಂಚಕಲ್ಯಾಣ ನೋಡಕ್ ಹೋಗ್ಬೇಕು. ನಮ್ಗೇನು ಇನ್ವಿಟೇಷನ್ ಕೊಟ್ಟಿಲ್ಲ, ನಾ ಯಾಕೆ ಹೋಗ್ಲಿ ಅನ್ಬಾರ್ದು. ಯಾಕ ಕಲ್ಯಾಣ ತೀರ್ಥಂಕರದ ಆಗಾಕತೈತಿ, ಅವ್ರ ಕಲ್ಯಾಣ ನೋಡ್ರೆ ನಮ್ದು ಕಲ್ಯಾಣ ಆಗ್ತೈತಿ. ಅಂತೆ ಪಂಚ ಕಲ್ಯಾಣಗಳನ್ನ ನೋಡ್ಬೇಕು. ಎಲ್ಲಾದ್ರೂ ದೀಕ್ಷಾ ತಗೊಳಕತ್ತಾರನು ವಾರ್ತಾ ನಿಮಿಕ್ ಹಿಂಗ್ ಮುಟ್ಟಂದ್ರ 1,00,000 ಕೆಲಸ ಇದ್ರು ಬಾಜುಕಿಡು ಆ ದೀಕ್ಷಾ ನೋಡಕ್ ಹೋಗೋದು. ಯಾರ ದೀಕ್ಷಾರ್ಥಿಗೆ ದೀಕ್ಷಾಕ ಅನುಮೋದನ ಮಾಡ್ತಾರೋ ಅವ್ರಿಗೆ ಚಾರಿತ್ರ ಮುನಿ ಕರ್ಮಕ್ಷೋಕ್ಷಮ ಆಗ್ತೈತಿ, ವ್ರತ ತಗೊಳ್ಳುವಂತ ಸೌಭಾಗ್ಯ ಪ್ರಾಪ್ತ ಆಗ್ತೈತಿ, ಮುಂದಿನ ಬೌದ ನಿಮ್ದು ದೀಕ್ಷಾ ಆಗುವಂತ ಯೋಗ ಸಿಗ್ತೈತಿ. ಹಂಗ ಯಾರ್ಯಾರಂತ ದೀಕ್ಷಾಕ್ ಅನುಮೋದನ ಮಾಡ್ತೀರಿ ಮುಂದಿನ ಬೌದ ನಿಮ್ಮನ್ನ ವೈಭವಲೆ ದೇವತೆಗಳು ಸಹಿತ ಬಂದು ನಿಮ್ಗೆ ಕಲ್ಯಾಣ ಮಾಡ್ತಾರೋ ಆ ಕಲ್ಯಾಣದ ಭಾಗ ತಗೋತಾರ ಅಂತ ಹೇಳ್ತಾರ. ಇನ್ನ ಎಲ್ಲೇ ಸಲ್ಲೇಖನ ತಗೊಂಡಾರಂತ ಗೊತ್ತಾತಂದ್ರ 1 ಕೋಟಿ ಕೆಲ್ಸ ಇದ್ರು ಬಾಜುಕಿಟ್ಟು ಸಲ್ಲೇಖನ ನೋಡಕ್ ಹೋಗ್ಬೇಕಂತ ಹೇಳೋದು. ಮತ್ತು ಯಮಸಲ್ಲೇಖನ ಅಂತೂ ಅತಿ ದುರ್ಲಭ. ಯಮಸಲ್ಲೇಖನ ನೋಡುದಂದ್ರ ತೀರ್ಥಂಕರ್ ಯೋಗ ನಿರೋಧ ಮಾಡಿದಾಗ ಅವ್ರ ದರ್ಶನ ಮಾಡಿದಂತ ಭಾಗ್ಯ ನಮಗ್ ಸಿಗ್ತಿರ್ತದ ಅಂತ.